ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಸೊ ಫಿಸಿಕ್ಸ್ ನ್ಯೂಮರಿಕಲ್ಸು ನಿಮಗೆಲ್ಲ ತಲೆ ಕೆಡಿಸ್ತಿದ್ಯಾ? ತಲೆ ಕೆಡಿಸ್ಕೊಂಬೇಡಿ, ನಿಮ್ಮ ಫ್ರೆಂಡ್ ಇದ್ದಾನೆ ಮನೋಜಲ್ಲಿ. ಸೊ ಹಾಯ್ ಗೈಸ್, ನನ್ನ ಹೆಸರು ಮನೋಜ್ ಅಂತ. ನಾನು ಅರೌಂಡ್ 5 ವರ್ಷದಿಂದ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ. ಅರೌಂಡ್ ಸೆಕೆಂಡ್ PUC ಎಕ್ಸಾಮಿನೇಷನ್ಸ್ ಆ್ಯಂಡ್ KCET ಫಾಲೋಡ್ ಬೈ ಇಂಜಿನಿಯರಿಂಗ್. ಆಯಿತಾ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಫಿಸಿಕ್ಸ್ ನ್ಯೂಮರಿಕಲ್ಸ್ ನಿಮ್ಗೇನು ಭಯ ಇದೆ, ಭಯನ ಹೋಗಿಸ್ತಾ ಆ್ಯಂಡ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಡಿಪಾರ್ಟ್ಮೆಂಟ್ ಆಫ್ PUC ಏನು ಬಿಟ್ಟಿದ್ದಾರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ಸು, ಅದರಲ್ಲಿ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ದು ಎಂಟೈರ್ ನ್ಯೂಮರಿಕಲ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಆ ಒಂದು ಫ್ರೀ PDF ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಮರಿಕಲ್ಸ್ ಮೇಲೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನು ಫಾಲೋ ಮಾಡಿದಂತಹ ಟೆಕ್ನಿಕ್ ಇದು ಆ್ಯಂಡ್ ಎಷ್ಟೋ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಬೆಸ್ಟಾಗಿ ಕೆಲಸ ಮಾಡುತ್ತೆ. ನೀವು ಆರಾಮಾಗಿ ಹೋಗಿ 2 ಕ್ವಶನ್ ಲಾಸ್ಟ್ ಸೆಕ್ಷನ್ ಏನಿದೆ 2 ಕ್ವಶನ್ ಅದನ್ನು ಕಣ್ಣು ಮುಚ್ಕೊಂಡು ಟೈಮ್ ಮಾಡಿ ಬರ್ತೀರಾ. ಆ್ಯಂಡ್ ಮಧ್ಯದಲ್ಲಿ ಯಾವ್ಯಾವ ಕ್ವಶನ್ ಬರ್ತವೆ ನ್ಯೂಮರಿಕಲ್ಸ್ ಅದನ್ನು ಸಾಲ್ವ್ ಮಾಡ್ಕೊತೀರಾ. ಸೊ ನಾನು ಹೇಳ್ದಂಗೆ ಪ್ರಾಕ್ಟೀಸ್ ಮಾಡಬೇಕು ನೀವು. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇದೇ ಖುಷಿಗೆ ಈ ಒಂದು ವಿಡಿಯೋನ ನಿಮ್ಮ 4 ಜನ ಫ್ರೆಂಡ್ಸಿಗೆ ಶೇರ್ ಮಾಡಿ ಆ್ಯಂಡ್ ಅವರು ಕಲೀಲಿ, ನೀವು ಕಲೀಲಿ, ಇಬ್ಬರು ಒಳ್ಳೆ ಮಾರ್ಕ್ಸ್ ಬರಲಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಿಪರೇಷನ್ ಹೆಂಗೆ ನಡೀತಿದೆ ಅಂತ ಕೇಳ್ತೀನಿ. ಚೆನ್ನಾಗಿ ನಡೀತಿದ್ರೆ ಓಕೆ, ಚೆನ್ನಾಗಿ ನಡೀತಿಲ್ಲ ಅಂತಂದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಬಿಕಾಸ್ KCETಗೆ ನಿಮ್ಮ ಪ್ರಿಪರೇಷನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. 50-80% ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ಕೊತಾರೆ. ನಿಮ್ಮ ನಿಮ್ಮ ಏನೋ ಪರ್ಫಾರ್ಮೆನ್ಸ್ ಆನ್ KCET ಪ್ಲಸ್ ನಿಮ್ಮ ಪರ್ಫಾರ್ಮೆನ್ಸ್ ಆನ್ ಬೋರ್ಡ್ ವಿಲ್ ಬಿ ಯೋರ್ KCET ರ್ಯಾಂಕ್. ಓಕೆ, ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ನಿಮ್ಮ ಪ್ರಿಪರೇಷನ್ ಬೇಕಾಗಿರ್ತಕ್ಕಂಥ ನೋಟ್ಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಏನಾದರೂ ಬೇಕು ಅಂತಂದರೆ ಒಂದು ಚಾಟ್ ಬಾಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕಾಲೇಜ್ ದೋಸ್ತ್ ಅವ್ರದ್ದು ನಿಮ್ಮ ಹೆಸರು ಮತ್ತು ಕಾಲೇಜ್ ನೇಮ್ ಹಾಕಿದರೆ ಸಾಕು. ನಿಮಗೆ ಬೇಕಾಗಿರ್ತಕ್ಕಂಥ ಸಿಲೆಬಸ್ ಆಗಿರ್ಬೋದು, ಅಥವಾ ನೋಟ್ಸ್ ಆಗಿರ್ಬೋದು, ಅಥವಾ ಮಾಡಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ನಿಮಗೆ ಸ್ಟಡಿ ಅಂದರೆ ಓದೋದಕ್ಕೆ ಏನೇನು ಬೇಕು ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಆಗಿದೆ. ಎಲ್ಲ ಫ್ರೀ ಆಫ್ ಕಾಸ್ಟ್ ಗೈಸ್, ತಲೆ ಕೆಡಿಸ್ಕೊಂಬೇಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. ಇಟ್ಸ್ ಫ್ರೀ ಆಫ್ ಕಾಸ್ಟ್. ಮತ್ತೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಲಿಂಕ್ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ. ಸೊ ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗೋಣ. ನೋಡಿ, ನ್ಯೂಮರಿಕಲ್ ಅಂತಂದ ತಕ್ಷಣ ನಾವು ಭಯ ಪಡ್ಕೊತೀವಿ. ಏನಕ್ಕೆ ಗೊತ್ತಾ? ನಮಗೆ ಎಲ್ಲೆಲ್ಲಿ ಕ್ವಶನ್ ಬರ್ತವೆ ಅಂತ ಗೊತ್ತಿರೋದಿಲ್ಲ. ಆ್ಯಂಡ್ ರ್ಯಾಂಡಮಾಗಿ ಓದ್ಕೊಂಡ್ರೆ ನಾನು ಒಂದು ಕ್ವಶನ್ ಓದಿರ್ತೀನಿ, ಆ ಕ್ವಶನ್ ಬರಲಿಲ್ಲ ಅಂತ ನಾನು ಪ್ಯಾನಿಕ್ ಆಗಿಬಿಡ್ತೀನಿ. ನಾವು ಮಾಡ್ತಕ್ಕಂಥ ತಪ್ಪದೇನೆ. ನೋಡಿ, ದೇರ್ ಆರ್ ಸರ್ಟನ್ ಫಾರ್ಮುಲಾಸ್. ಆಯಿತಾ, ಆ ಫಾರ್ಮುಲಾಸ್ಗಳನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಅದೇ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ಇನ್ನೊಂದು ಮೇನ್ ಫ್ಯಾಕ್ಟರ್ ಏನು ಗೊತ್ತಾ? ನಾವು ಮಾಡ್ತಕ್ಕಂಥ ಮೊದಲನೇ ತಪ್ಪು ನೋಡಿ, ಎಲ್ಲ ಚಾಪ್ಟರ್ ಎಲ್ಲೆಲ್ಲಿ ನ್ಯೂಮರಿಕಲ್ ಬರ್ತವೆ ಎಲ್ಲ ಚಾಪ್ಟರ್ದು ಎಲ್ಲ ಕ್ವಶನ್ಸನ್ನು ಕಲ್ತ್ಕೊಂಡು ಕೂತ್ಕೊಳ್ಳೋದು. ದಟ್ಸ್ ವೆರಿ ಸ್ಟುಪಿಡ್. ನೋಡಿ, ನಿಮ್ಮ ಕ್ವೆಶನ್ ಪೇಪರನ್ನು ನೀವು ಕರೆಕ್ಟಾಗಿ ನೋಡಿದ್ರೆ ಎಂಟೈರ್ ಕ್ವೆಶನ್ ಪೇಪರಲ್ಲಿ ಟೋಟಲ್ 6 ನ್ಯೂಮರಿಕಲ್ಸ್ ಇರ್ತವೆ. ಲೆಟ್ ಮಿ ಜಸ್ಟ್ ಬಿ ಕ್ಲಿಯರ್. ಟೋಟಲ್ 6 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರ್ತವೆ. ಸೊ ಈ 6 ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ನೀನೊಂದು 4 ಅಟೆಂಡ್ ಮಾಡಬೇಕಾಗುತ್ತೆ ಅಷ್ಟೇ. 4 ಅಟೆಂಡ್ ಮಾಡಬೇಕಾಗುತ್ತೆ ಅಷ್ಟೇ. ಅಟ್ ಮ್ಯಾಕ್ಸಿಮಮ್ ಟೆಲಿಂಗ್, ಅಟ್ ಮ್ಯಾಕ್ಸಿಮಮ್. ಅದು ಬಿಟ್ಟರೆ ಇದೆಲ್ಲ ನಿಮಗೆ ಆಪ್ಷನ್ಸ್ ಇರುತ್ತೆ. ಆಯಿತಾ, ಅಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಲಾಸ್ಟ್ ಮೇನೆ ತೊಗೊಳ್ಳಿ. ಆಯಿತಾ, 50% ಆಪ್ಷನ್ ಇದೆ. ಇದರಲ್ಲಿ ನೀವು 2 ಕ್ವಶನ್ ಅಟೆಂಡ್ ಮಾಡಬೇಕು. ಟೋಟಲ್ 4 ಕ್ವಶನ್ ಕೊಟ್ಟಿರ್ತಾರೆ. 2 ಕ್ವಶನ್ ಅಟೆಂಡ್ ಮಾಡಿದ್ರೆ ಇವಾಗ ಸೇಫ್. 10 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ. ಈ ಈಸಿ 10 ಮಾರ್ಕ್ಸನ್ನು ಹೆಂಗೆ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ನೋಡಿ, ನಾನು ಹೇಳ್ತಕ್ಕಂಥ ಚಾಪ್ಟರ್ ಇರ್ತಕ್ಕಂಥ ಕ್ವೆಶನ್ಸನ್ನು ಫಸ್ಟ್ ಮುಗಿಸ್ಕೊಳ್ಳಿ. ನೋಡಿ, ನೀವು ಎಲ್ಲಿಂದ ಯಾವ ಪೇಪರ್ ತೊಗೊಂಡ್ರೂ ಸರಿ, ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಡೆಫಿನೆಟ್ಲಿ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಆಯಿತಾ, ಅದು ಸೆಲ್ EMF ಆಗಿರ್ಬೋದು, ಅಥವಾ ಡ್ರಿಫ್ಟ್ ವೆಲಾಸಿಟಿ ಆಗಿರ್ಬೋದು, ಯಾವ್ದಾರು ತೊಗೊಳ್ಳಿ ನೀವು. ಆಯಿತಾ, ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಒಂದು ಕ್ವೆಶನ್ ಪಕ್ಕಾ ಇರುತ್ತೆ. ಓಕೆ, ಆ್ಯಂಡ್ ಸೆಕೆಂಡ್ಲಿ AC ಕರೆಂಟ್, ಆಲ್ಟರ್ನೇಟಿವ್ ಕರೆಂಟ್ ಮೇಲೆ ನಿಮಗೆ LCR ಸರ್ಕ್ಯೂಟು ಅಥವಾ RL ಸೀರೀಸು. ಆಯಿತಾ, ಇಂಥ ಇಲ್ಲಿ RLC LCR ನಿಮಗೆ ಆಮೇಲೆ ಫೇಸ್ ಆ್ಯಂಗಲು ಇಂಥ ಕ್ವಶನ್ಸ್ಗಳು ಬಂದೇ ಬರ್ತವೆ. ಸೊ ಆಲ್ಟರ್ನೇಟಿವ್ ಕರೆಂಟನ್ನು ಒಂದು ಮುಗಿಸ್ಕೊಳ್ಳಿ. ನಾನು ಯಾವ್ದು ಹೇಳಿದ್ದೀನಿ ಹೇಳಿ? ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿವ್ ಕರೆಂಟು. ಆಯಿತಾ, 2 ಚಾಪ್ಟ್ರು. ಆ್ಯಂಡ್ ಥರ್ಡ್ ಚಾಪ್ಟ್ರು ನಿಮ್ಗೆ ಸ್ವಲ್ಪ ಕಾಂಪ್ಲಿಕೇಟ್ ಅನಿಸ್ಬೋದು, ಬಟ್ ಈಸಿಯೆಸ್ಟ್ ಚಾಪ್ಟರ್ ಇದು ರಿಯಾಪ್ಟಿಕ್ಸಿಂದ ಒಂದು ಕ್ವಶನ್ ಮ್ಯಾಂಡೇಟ್ರಿ ಕೇಳ್ತಾರೆ. ಆಯಿತಾ, ಈ 3 ಚಾಪ್ಟರ್ನ ಫೋಕಸ್ ಮಾಡಿ ಸಾಕು. ಈ 3 ಚಾಪ್ಟರ್ಲಿರ್ತಕ್ಕಂಥ ಒಂದು ಸ್ವಲ್ಪ ಬೇಸಿಕ್ ಕ್ವಶನ್ಸು ಅಂದರೆ 4-5 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ನೀವು, ಟ್ರಸ್ಟ್ ಮೀ ದಿಸ್ 2 ಕ್ವಶನ್ಸನ್ನು ಕಣ್ಣು ಮುಚ್ಕೊಂಡು ಅಟೆಂಡ್ ಮಾಡಿ ಬರ್ತೀರಾ. 10 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿರುತ್ತೆ. ಆಯಿತಾ, 10 ಮಾರ್ಕ್ಸು ನಿಮ್ಮ ಪಾಕೆಟಲ್ಲಿರುತ್ತೆ. 2 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ ನೀವು. ಓಕೆ, ಸೊ ನೀವು ಬೇಕಾಗಿರ್ತಕ್ಕಂಥ ಆ ರಿಸೋರ್ಸ್ನ ಅರೇಂಜ್ ಮಾಡ್ತಾ ಒಂದು PDF ರೆಡಿ ಮಾಡಿದ್ದೀನಿ. ನಾನು ಆಗಲೇ ಹೇಳಿದ ಹಾಗೆ ನೋಡಿ, ಇದೆ PDF. ಇದರಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ಮಾಡಲ್ ಕ್ವಶನ್ ಪೇಪರ್ ಒಂದಿನ ಎಷ್ಟು ಬಂದಿದೆ? 1, 2, 3, 4, 5, 6 ಕ್ವಶನ್ ಆಗಲೇ ಹೇಳಿದ ಹಾಗೆ. ಮಾಡಲ್ ಕ್ವಶನ್ ಪೇಪರ್ 2 ಇಂದ 1, 2, 3, 4, 5, 6 ಕ್ವಶನ್ ಬಂದಿದೆ. ಆಯಿತಾ, ಸೊ ಇದಕ್ಕೆಲ್ಲ ಡೀಟೇಲ್ಡ್ ಸೊಲ್ಯೂಷನ್ ಇಲ್ಲಿದೆ. ನಿಮಗೆ ಯಾವುದೇ ಪ್ರಾಬ್ಲಮ್ ಅರ್ಥ ಆಗಲಿಲ್ಲ, ಯಾವ ಮೂಲೆಯಲ್ಲಿ ಅಂತಂದ್ರೂ ಸಿಂಪಲಾಗಿ ಕೇಳಿ, ನಾನು ನಿಮಗೆ ಆ ಸೊಲ್ಯೂಷನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. PDF ಫ್ರೀಯಾಗಿ ಕೊಡ್ತಿದ್ದೀನಿ. ಆ್ಯಂಡ್ ನಿಮಗೆ KCET ರಿಸೋರ್ಸ್ ಎಲ್ಲಿಂದ ತೊಗೊಬೇಕು, ಕಾಲೇಜ್ ದೋಸ್ತದು ಅದನ್ನು ಹೇಳಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಇನ್ನೇನಪ್ಪ ಬೇಕು ನಿಮಗೆ? ನ್ಯೂಮರಿಕಲ್ಸಲ್ಲಿ ನೀವು ಫೇಲ್ ಆಗೋ ಹಾಗೆ ಇಲ್ಲ. ನಿಮಗೆ ಏನೇ ಡೌಟ್ ಇದ್ದರೂ ಕೇಳಿ ನನಗೆ. ನಾನು ಲಿಂಕ್ ಕಮೆಂಟ್ ಸೆಕ್ಷನ್ ಬರೀರಿ. ಕಮೆಂಟ್ ಇಸ್ ಆಲ್ ಯುವರ್ಸ್. ಕಮೆಂಟ್ ಸೆಕ್ಷನ್ ಇಸ್ ಆಲ್ ಯುವರ್ಸ್.
ಸೊ ಈ ಕ್ವಶನ್ಸಲ್ಲಿ ಏನೋ ಡೌಟ್ ಇದ್ರು ಅಥವಾ ನಾನು ಮಾಡೋದು ತಪ್ಪು ಅಂತಂದ್ರೂ ಐ ಅಗ್ರಿ, ನಾನು ಮಿಸ್ಟೇಕ್ ಮಾಡಿರ್ಬೋದಾ, ಐಮ್ ಹ್ಯೂಮನ್ ಆಯಿತಾ. ಸೊ ಕೇಳ್ಬೋದಾಗಿರುತ್ತೆ ನೀವು. ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮೇಕ್ ಯೋರ್ ಸೆಲ್ಫ್ ಕಂಫರ್ಟಬಲ್ ಆ್ಯಂಡ್ access all the resources. All the very first for your examination. See you in the next video. Bye bye.